ನೀವೆಲ್ಲ ಅಂದ್ಕೊಳ್ಳೋದು ಯಾವಾಗ ಒಂದು ಲಾಟ್ರಿ ಹತ್ತು ಒಂದು ಪುಣ್ಯ, ಮನೆ ಕಟ್ಟಿದ್ವಿ ಪುಣ್ಯ, ಅದು ಪುಣ್ಯ. ಆದರೆ ಅದಷ್ಟೇ ಪುಣ್ಯ ಅಲ್ಲ. ಒಂದು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೀರಿ ಅಂದರೆ ಒಂದು ಪುಣ್ಯ ಇದೆ ಅಂತ ಮಾಡ್ತಾ ಇದ್ದೀರಿ. ಮತ್ತೊಂದು ಶ್ವಾಸೋಚ್ಛ್ವಾಸ ಮಾಡ್ತೀರಿ ಅಂದರೆ ಮತ್ತೊಂದು ಪುಣ್ಯ. ದಿನಕ್ಕೆ 21,600 ಶ್ವಾಸೋಚ್ಛ್ವಾಸಗಳನ್ನು ಒಬ್ಬ ಮಾನವ ಮಾಡ್ತಾನೆ ಅಂದರೆ ಅಷ್ಟು ಪುಣ್ಯಗಳನ್ನು ದೇವರು ಉಪಯೋಗಿಸಿ ನಿಮ್ಮಿಂದ ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾ ಇದ್ದಾನೆ ಅಂತ ಅರ್ಥ. ಅದು ಏನು ಪುಣ್ಯ? ಅದೆಷ್ಟು ಜನರಿಗೆ ಆಯುರ್ದಾನವನ್ನು ಮಾಡಿದ, ಆಹಾರವನ್ನು ಕೊಟ್ಟು ಬದುಕನ್ನು ಕಲ್ಪಿಸಿಕೊಟ್ಟ ಜನ್ಮಾಂತರದ ಪುಣ್ಯದಿಂದ ಈ ಬದುಕಿನ ವಿಸ್ತರಣೆ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೆ ಅನ್ನುವಂತಹ ಜ್ಞಾನ ನಮ್ಮಲ್ಲಿಲ್ಲ. ಇದು ನೋಡಿ, ಒಂದು ಕ್ಷಣ ಪ್ರವಚನಕ್ಕೆ ವ್ಯತ್ಯಯ ಆಯಿತು, ಕೆಮ್ಮು ಬಂತು, ಇದೊಂದು ಪಾಪ. ಜನ್ಮಾಂತರದ ಒಂದು ಪಾಪ ಆ ಒಂದು ಕ್ಷಣದ ತಡೆಯನ್ನು ತಂದು ಕೊಟ್ಟಿತು. ಆದರೂ ಪ್ರವಚನ ಮುಂದೆ ಸಾಗ್ತಾ ಇದೆ ಅಂದರೆ ಮತ್ತೆ ಬೇರೆ ಬೇರೆ ಪುಣ್ಯಗಳು ಬಂದು ಆಚೆ ಈಚೆ ರಕ್ತ ಸೋರುವಾಗ ಪ್ಲೇಟ್ಲೆಟ್ಸ್ಗಳು ಬಂದು ರಕ್ತವನ್ನು ತಡೆಯುವಂತೆ, ಧ್ವನಿ ಸೋರಿ ಹೋಗುವಾಗ ಮತ್ತೆ ಪ್ಲೇಟ್ಲೆಟ್ಸ್ಗಳಂತೆ ಯಾವುದೋ ಪ್ಲೇಟ್ಗಳಲ್ಲಿರುವ ಪುಣ್ಯಗಳೆಲ್ಲ ಬಂದು ಮತ್ತೆ ಪ್ರವಚನ ಮುಂದೆ ಸಾಗುವಂತೆ ಮಾಡ್ತವೆ. ಈ ರೀತಿಯ ನಾನಾ ವಿಧವಾದ ವಿಚಿತ್ರವಾಗಿರುವಂತಹ ವ್ಯವಸ್ಥೆಗಳನ್ನು ದೇವರು ಮಾಡಬೇಕಾಗ್ತದೆ, ಮಾಡ್ತಾನೆ. ನಮ್ಮಲ್ಲಿ ಏನೂ ಪ್ರೂಫ್ ಇಲ್ಲದೆ ಇದ್ದರೂ ಕೂಡ ತಾನು ಕೇವಲ ಕಾರುಣ್ಯದಿಂದ ಪರಮಾತ್ಮ ಇದನ್ನು ಮಾಡ್ತಾನೆ ಅಂದರೆ ನಿನ್ನ ಕಾರುಣ್ಯಕ್ಕೆ ಏನೆಂಬೆ, ಕರುಣಾಸಾಗರ. ಅದಕ್ಕೋಸ್ಕರನೇ ಶಾಸ್ತ್ರ ಅವನನ್ನು ಆ ಶಬ್ದಗಳಿಂದ ಕರೆಯೋದು, ಬೇರೆ ಏನು ಶಬ್ದಗಳೇ ಇಲ್ಲ. ಕರುಣಾಸಾಗರ ಅಂತ ಕರೆಯೋದು ಬಿಟ್ಟರೆ ಇನ್ನೇನು ಹೇಳೋ ಹಾಗೆ.